ಈಗಾಗಲೇ 25 TMC ನೀರು ಹರಿದು ಹೋಗಿದೆ. ಹರಿಯೋ ನೀರಿನಲ್ಲೇ ಈಗ ಗೇಟ್ ಅನ್ನು ಅಳವಡಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. 25 TMC ನೀರು ಹೊರ ಹೋಗ್ತಾ ಇದ್ದಂತೆ ಗೇಟ್ ಕೂರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. TB ಡ್ಯಾಮ್ ಬಳಿ 2 ಬೃಹತ್ ಕ್ರೇನ್ಗಳೆಲ್ಲ ಬಂದಿವೆ. ಈಗ ನಾರಾಯಣ ಅಮಿತ್ ಇಂಜಿನಿಯರಿಂಗ್ನಲ್ಲಿ ಗೇಟ್ ನಿರ್ಮಾಣವಾಗಿದೆ. ಹೊಸಪೇಟೆ ಹೊಸಳ್ಳಿಯಲ್ಲಿ ಈ ಗೇಟ್ ಸಿದ್ಧವಾಗಿರೋದು. ಮುಖ್ಯಮಂತ್ರಿಗಳ ಸಭೆಯ ಬಳಿಕ ಸಂಜೆ ಕೆಲಸ ಆರಂಭವನ್ನ ಮಾಡೋಕೆ ತಜ್ಞರು ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ಮಾಡೋದು ಡೌಟು ಅಂತ ಕಾಣಿಸುತ್ತೆ. ನಾಳೆನೇ ಆಗಬಹುದು. ಕಾರಣ ಮುಖ್ಯಮಂತ್ರಿಗಳ ಸಭೆಯೆಲ್ಲ ಮುಗಿದು ಅದಾದ ನಂತರ ಆರಂಭ ಮಾಡಬೇಕು. ಕತ್ಲಲ್ಲೆಲ್ಲ ಆರಂಭ ಮಾಡಲಿಕ್ಕಿಲ್ಲ. ನಾಳೆ ಬೆಳಗ್ಗೆ ಈ ಕಾರ್ಯ ಆರಂಭವಾಗಬಹುದು ಅನಿಸುತ್ತೆ. ಅದಕ್ಕೆ ತಕ್ಕಂತೆ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಸಭೆ ಬಳಿಕ ಈ ಗೇಟನ್ನು ಕೂರಿಸುವಂಥ ಕಾರ್ಯ ಆರಂಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. 2 ಬೃಹತ್ ಕ್ರೇನ್ಗಳ ಬಂದು ಉಳಿದಿರೋದನ್ನು ನೋಡ್ತಾ ಇದ್ದೀರಾ. ನನ್ನ ಸಹೋದ್ಯೋಗಿ ಈಗ ಅಮರೇಶ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಈಗ ಯಾವ ರೀತಿಯಾಗಿ ಗೇಟನ್ನು ಕೂರಿಸೋಕೆ ತಯಾರಿ ನಡೀತಾ ಇದೆ ಮತ್ತು ಮುಖ್ಯಮಂತ್ರಿಗಳು ಈಗ ಸಭೆ ಎಷ್ಟೊತ್ತಿಗೆ ಮಾಡ್ತಾರೆ, ಏನಿದೆ ಅಪ್ಡೇಟ್ಸ್? ಅರುಣ್, ಇನ್ನೂ ಕೇವಲ 5-10 ನಿಮಿಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಗಭದ್ರಾ ಜಲಾಶಯಕ್ಕೆ ಬರ್ತಾರೆ. ಅದಾದಮೇಲೆ ಅದೇ ಒಂದು ಗೇಟ್ ಏನು 19ನೇ ಗೇಟ್ ಕಿತ್ತೋಗಿದೆ ಅದನ್ನು ವೀಕ್ಷಣೆ ಮಾಡಿದ ನಂತರದಲ್ಲಿ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈಗಾಗಲೇ ಗೇಟ್ ಏನು ಕಿತ್ತೋಗಿರೋ ಗೇಟ್ನ ಮುಂದ್ಗಡೆ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಿದ್ದರಾಮಯ್ಯನವರು ಬಂದ ನಂತರದಲ್ಲಿ ಇದೇ ಟೆಂಟ್ನಲ್ಲಿ ಕುಳಿತುಕೊಂಡು ಒಂದಿಷ್ಟು ಅಧಿಕಾರಿಗಳನ್ನು ಮತ್ತು ತಂತ್ರಜ್ಞರನ್ನು ಕೂಡಿಸಿಕೊಂಡು ಸಭೆಯನ್ನು ಮಾಡ್ತಾರೆ. ಯಾವೆಲ್ಲ ರೀತಿಯಾಗಿ ನಾವು ಗೇಟನ್ನು ಸದ್ಯಕ್ಕೆ ತಡೆಗಟ್ಟಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸಮಾಲೋಚನೆಯನ್ನು ಮಾಡಿದ ನಂತರದಲ್ಲಿ ಗೇಟ್ನ ತಾತ್ಕಾಲಿಕ ಗೇಟನ್ನು ಕೂಡಿಸುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಈಗಾಗಲೇ ಮತ್ತೊಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದೇನು 19ನೇ ಗೇಟ್ನ ಚೈನ್ ಏನು ಕಿತ್ತೋಗಿದೆ ಅದು ಸಂಪೂರ್ಣವಾಗಿ ಈಗಾಗಲೇ ಹೊರಗಡೆನೂ ಕೂಡ ಬಂದಿದೆ. ಹೀಗಾಗಿನೇ ಈಗಾಗಲೇ ಒಂದಿಷ್ಟು NDRF ಮತ್ತು SDRFನ ಮುಳುಗು ತಜ್ಞರು ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಏನು ತಜ್ಞರು ಕನ್ನಯ್ಯ ಅಂತಕ್ಕಂತಿದ್ದಾರೆ, ಅವರು ಕೂಡ ಇದೇ ಸ್ಥಳದಲ್ಲಿ ಬೀಡು ಬಿಡೋದ್ರ ಮೂಲಕ ಹೇಗೆ ನಾವು ಗೇಟನ್ನು ತಕ್ಷಣದಿಂದಲೇ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಅಂದರೆ ರೈಲ್ವೆ ಟ್ರ್ಯಾಕ್ನ ಮಾದರಿಯಲ್ಲಿ ಈಗಾಗಲೇ ಗೇಟ್ಗಳನ್ನು ತುಂಡು ತುಂಡಾಗಿ ಕೂಡಿಸ್ತಕ್ಕಂಥ ಮೊದಲ ಹಂತದ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹೀಗಾಗಿನೇ CM ಅವರ ಜೊತೆಗೆ ಸಮಾಲೋಚನೆ ಮಾಡಿದ ನಂತರದಲ್ಲಿ ಬಹುತೇಕ ಇವತ್ತು ಸಂಜೆಯ ನಂತರದಲ್ಲಿ ಅದನ್ನ ಗೇಟ್ ಕೂಡಿಸ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಇದರ ಭಾಗವಾಗಿ ಈಗಾಗಲೇ 2 ಬೃಹತ್ ಕ್ರೇನ್ಗಳು ಸಹಿತ ಈಗಾಗಲೇ ತುಂಗಭದ್ರಾ ಜಲಾಶಯಕ್ಕೆ ಲಗ್ಗೆ ಇಟ್ಟಿದೆ. ಅದಾದ ಮೇಲೆ CM ಜೊತೆ ಸಭೆ ಮಾಡೋದಕ್ಕಿಂತ ಮೊದಲು ಅಥವಾ ಸಭೆಯ ನಂತರದಲ್ಲಿ ಏನು ಗೇಟ್ಗಳನ್ನು ತುಂಡಾಗಿ ಅದನ್ನು ಕೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ, ಇನ್ನು ಈಗಾಗಲೇ ಇಂಜಿನಿಯರ್ಸ್ಗಳೆಲ್ಲರೂ ಕೂಡ ಗೇಟನ್ನು ರೆಡಿ ಮಾಡಿದ್ದಾರೆ. ಅದನ್ನು ತಂದು ಸಂಜೆ ವೇಳೆಗೆ ಇಲ್ಲಿ ತಂದು ಅದನ್ನ ನಂತರದಲ್ಲಿ ಕೂಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಆ ರೀತಿ ಆಶಾಭಾವನೆ ಈ ಭಾಗದ ರೈತರಲ್ಲೂ ಕೂಡ ಇದೆ. ಅದ್ರ ಜೊತೆಗೆ CM ಅವರು ಸಭೆಯನ್ನು ಮಾಡಿದ ನಂತರದಲ್ಲಿ ಏನು ಮೊದಲ ಹಂತದ ಗೇಟ್ ಕೂಡಿಸ್ತಕ್ಕಂಥ ಪ್ರಯತ್ನ ಅದನ್ನು ಮಾಡ್ತಾರೆ. ಅದು CM ಅವರು ಇದ್ದಾಗಲೇ ಮಾಡಬಹುದು ಅಥವಾ CM ಅವರು ಸಭೆ ಮಾಡಿದ ನಂತರದಲ್ಲಿ ಬೇಕಾದರೂ ಸಹಿತ ಈ ರೀತಿಯ ಎಲ್ಲ ಕೆಲಸಗಳು ಕೂಡ ನಡೆಯುತ್ತೆ. ಹೀಗಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ CM ಜಲಾಶಯಕ್ಕೆ ಬರ್ತಾರೆ. ಜಲಾಶಯಕ್ಕೆ ಬಂದಾದ ಮೇಲೆ ವೀಕ್ಷಣೆ ಮಾಡಿದ ನಂತರದಲ್ಲಿ ಅಧಿಕಾರಿಗಳು ಮತ್ತು ತಜ್ಞರ ಜೊತೆಗೆ ಸಭೆಯನ್ನು ಮಾಡಿದ ನಂತರದಲ್ಲಿ ಗೇಟ್ ಕುಂದಿರ್ತಕ್ಕಂಥ ಮೊದಲ ಹಂತದ ಪ್ರಯತ್ನವು ಕೂಡ ಇನ್ನು ಹೆಚ್ಚು ಕಡಿಮೆ ಒಂದು 3-4 ಗಂಟೆಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಅರುಣ್. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.